ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ 2026-27ರಲ್ಲಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕೇವಲ ಪ್ರೀ ಟೆಸ್ಟ್ ಎಕ್ಸಾಮ್ ಇದೆ. ಸೊ ಪೋಸ್ಟ್ ಟೆಸ್ಟ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಬೇಗನೆ ಲೈನಪ್ ಮಾಡ್ತಾರೆ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಕೊಡ್ತೀವಿ, ಅವುಗಳನ್ನು ಸಹಿತ ವೀಕ್ಷಿಸಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಮೊದಲಿಗೆ DSCRT ಅವರು ನಿಗದಿ ಮಾಡಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳನ್ನು ಪಟ್ಟಿಗಳನ್ನು ನೋಡೋಣ. ಮೊದಲನೇದು, ದಕ್ಷಿಣ ಮತ್ತು ಉತ್ತರ ಭಾರತದ ಮಧ್ಯಕಾಲೀನ ಆಡಳಿತ ವ್ಯವಸ್ಥೆಗಳನ್ನು ಮೊಘಲರು, ಮರಾಠರು, ವಿಜಯನಗರ ಆಧುನಿಕ ಆಡಳಿತದೊಂದಿಗೆ ಹೋಲಿಕೆ ಮಾಡ್ತಾರೆ. ಅವರ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿವರಿಸ್ತಾರೆ. ಸೆಕೆಂಡ್ ಒನ್, ಪ್ರಮುಖ ಭಕ್ತಿ ಸಂತರ ಮೌಲ್ಯಗಳು ಮತ್ತು ಧಾರ್ಮಿಕ ಸುಧಾರಕರ ಕೊಡುಗೆಗಳನ್ನು ಪ್ರಶಂಸೆ ಮಾಡ್ತಾರೆ. 3, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಗುರುತಿಸಿ ಅಗತ್ಯತೆಗಳನ್ನು ವಿವರಿಸ್ತಾರೆ. 4, ಆರ್ಥಿಕ ರಚನೆಯನ್ನು ಅರ್ಥೈಸಿಕೊಂಡು ಅರ್ಥವ್ಯವಸ್ಥೆಯ ವಿವಿಧ ವಲಯಗಳನ್ನು ಪಟ್ಟಿ ಮಾಡಿ ವಿವರಣೆಯನ್ನು ಕೊಡ್ತಾರೆ. ಲಾಸ್ಟ್ 5ನೇದಿತ್ತು, ಹಣದ ನಿರ್ವಹಣೆಯನ್ನು ಅರ್ಥೈಸಿಕೊಳ್ತಾರೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಶ್ರಮ, ಬಂಡವಾಳ ಮತ್ತು ಉದ್ಯೋಗದ ಮಹತ್ವ, ವ್ಯವಹಾರ, ಮಾರುಕಟ್ಟೆಗಳ ನಿರ್ವಹಣೆಯನ್ನು ಅರ್ಥೈಸಿಕೊಳ್ತಾರೆ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಅವುಗಳ ಪಾತ್ರವನ್ನು ವಿವರಿಸ್ತಾರೆ ಅಂತಕ್ಕಂಥದ್ದು 5 ಕಲಿಕಾ ಫಲಗಳಿತ್ತು. ಇನ್ನೇನು ಮಾಡಿದ್ದಾರೆ ಅಂದರೆ ಇದೇ ಕಲಿಕಾ ಫಲವಾರು ಪ್ರಶ್ನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಓಕೆನಾ. ಸೊ ಮೊದಲನೇ ಒಂದು ಕಲಿಕಾ ಫಲಕ್ಕಿರ್ತಕ್ಕಂಥ ಬಳಕೆ ಮಾಡಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಬಂದುಬಿಟ್ಟು ಎಷ್ಟಿದೆ? 2 ಇದ್ದಾವೆ. ಓಕೆನಾ. ಸೆಕೆಂಡ್ ಒನ್, ಪ್ರಮುಖ ಭಕ್ತಿ ಸಂತರ ಮೌಲ್ಯ ಮತ್ತು ಕೊಡುಗೆಗಳಲ್ಲಿ ಅಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಬಳಕೆ ಮಾಡಿರೋದು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಗುರುತಿಸಿ ಅಗತ್ಯತೆಗಳನ್ನು ವಿವರಿಸೋದು 2 ಪ್ರಶ್ನೆ. ಆರ್ಥಿಕ ರಚನೆಯನ್ನು ಅರ್ಥೈಸಿಕೊಂಡು ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಮೇಲೆ 2 ಪ್ರಶ್ನೆ. ಲಾಸ್ಟ್, ಹಣದ ನಿರ್ವಹಣೆ ಮೇಲೆ 2 ಪ್ರಶ್ನೆ. ಸೊ ಒಟ್ಟು ಏನು ಮಾಡಿದ್ದೀವಪ್ಪ ಅಂತಂದರೆ 10 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, ಬಳಕೆ ಮಾಡಿದ್ದೀವಿ. ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಆಮೇಲೆ 6 ಏನು ಮಾಡಿದ್ದೀವಿ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನ ಬಳಕೆಯನ್ನು ಮಾಡಿದ್ದೀವಿ. SSLC ಸೇತುಬಂಧ ಪರೀಕ್ಷೆ 2026-27 ಪೂರ್ವ ಪರೀಕ್ಷೆ ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಸೊ ಫಸ್ಟ್ 4 ಬಹುವಿಕಲ್ಪ ಪ್ರಶ್ನೆಗಳಲ್ಲಿ ಮೊದಲ ಪಾನಿಪತ್ ಕದನ ನಡೆದ ವರ್ಷ ಅಂತ ಕೇಳಿತು. ಸೊ 1526 ಈಸ್ ದ ರೈಟ್ ಆನ್ಸರ್. ಇನ್ನು ಏಕಾಸರಣ ಧರ್ಮ ಅಥವಾ ವೈಷ್ಣವ ಚಳವಳಿಯನ್ನು ಆರಂಭಿಸಿದ ಸಂತ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಬಂದುಬಿಟ್ಟು ಶಂಕರ ದೇವರು. ಪ್ರಶ್ನೆ 3, ಇಂಟರ್ನ್ಯಾಷನಲ್ ರಿಲೇಷನ್ ಎಂಬ ಪದವನ್ನು ಮೊದಲು ಬಳಕೆ ಮಾಡಿದವರು ಯಾರು ಅಂತ ಕೇಳಿದರು, ಜೆರ್ಮಿ ಬೆಂಥಮ್. 4th ಒನ್, ಭಾರತದಲ್ಲಿ ನೋಟು ಚಲಾವಣೆಯ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಕೇಳಿದರು, ಭಾರತೀಯ ರಿಸರ್ವ್ ಬ್ಯಾಂಕ್. ಇಷ್ಟು 1, 2, 3, 4 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ MCQ ಪ್ಯಾಟ್ರನಲ್ಲಿ ಬಳಕೆ ಮಾಡಿದ್ದೀವಿ. ಸೊ ಅದನ್ನು 4 ಆಯ್ಕೆಯಲ್ಲಿ ಸರಿಯಾದ ಆಯ್ಕೆಯನ್ನು ಬರೆದ್ರೆ ಸಾಕು. 5ರಿಂದ 10ನೇ ಪ್ರಶ್ನೆಗಳನ್ನ ವಿವರಣಾತ್ಮಕ ಇದೆ. ಪ್ರಶ್ನಾನುಸಾರ ವಿವರಣೆಗಳನ್ನು ನಾವು ಅಪೇಕ್ಷೆ ಮಾಡ್ತೀವಿ. ವಿದ್ಯಾರ್ಥಿ ಗೊತ್ತಿದ್ದರೆ 2-3 ಸಾಲುಗಳಲ್ಲಾದರೂ ಬರಿಬೋದು. ಆತನಿಗೆ ಗೊತ್ತಿರುವಷ್ಟು ವಿಷಯ ಉತ್ತರಗಳನ್ನು ಏನು ಮಾಡಿರ್ತೀವಿ, ನಿರೀಕ್ಷೆಯನ್ನು ಮಾಡಿರ್ತೀವಿ. ಓಕೆನಾ. ಸೊ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇತಿಹಾಸಕ್ಕೆ ಮೊಘಲರ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ದ ಪಾಯಿಂಟ್ಸ್ ನೋಡೋದಾದರೆ, ಮೊಘಲ್ ಕಾಲದಲ್ಲಿ ಪರ್ಷಿಯನ್, ಅರಬಿಕ್, ಟರ್ಕಿಷ್, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಪುಸ್ತಕಗಳನ್ನು ಬರೆದರು. ಬಾಬರ್ ಮತ್ತು ಜಹಾಂಗೀರ್ ವಿದ್ವಾಂಸರಾಗಿದ್ದರು. ಅವರು ತಮ್ಮ ಆತ್ಮಚರಿತ್ರೆಗಳನ್ನು ಬಾಬರ ನಾಮ ಮತ್ತು ತುಜ್ಕಿ ಎ ಜಹಾಂಗೀರ್ ಅಂತ ಬರೀತಾರೆ. ಅಕ್ಬರ್ ಆಸ್ಥಾನದಲ್ಲಿದ್ದ ಅಬುಲ್ ಫಜಲ್ ಪರ್ಷಿಯನ್ ಭಾಷೆಯಲ್ಲಿ ಐನಿ ಎ ಇಕ್ಬರಿ ಮತ್ತು ಅಕ್ಬರಿ ನಾಮಗಳನ್ನು ಬರೀತಾರೆ ಅಂತಕ್ಕಂಥದ್ದಿತ್ತು. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಮೊಘಲರ ಒಂದು ಕೊಡುಗೆಗಳು ಇತ್ತು. ಮುಂದಿನ ಪ್ರಶ್ನೆ, ಸೂಫಿ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿಯುವ ಕಾವ್ಯಕೃತಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸೂಫಿ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿತಕ್ಕಂಥ ಕಾವ್ಯಕೃತಿಗಳನ್ನು ನೋಡಿದಾಗ ಕುತುಬನ ಮೃಗಾವತಿ, ಮಲ್ಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ ಇವೆರಡೂ ಕೃತಿಗಳು ಸೂಫಿ ಧರ್ಮದ ತತ್ವಶಾಸ್ತ್ರವನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ವಿವರಣೆಯನ್ನು ಮಾಡ್ತವೆ ಅನ್ನೋದನ್ನು ನಾವೇನು ಮಾಡ್ಬೋದಾಗಿತ್ತು, ಈ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದಿತ್ತು. ಪ್ರಶ್ನೆ ಏನಿತ್ತಂತಂದರೆ 7, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿರಿ ಅಂತ ಇತ್ತು. ಸೊ ಅಂತಾರಾಷ್ಟ್ರೀಯ ಸಂಬಂಧ ಇದು ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯ ಮಾಡ್ತದೆ, ರಾಷ್ಟ್ರ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ನೆರವಾಗ್ತದೆ, ವಿಶ್ವ ಎದುರಿಸ್ತಕ್ಕಂಥ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ಕೊಡ್ತದೆ, ವಿಶ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತದೆ ಅಂತಕ್ಕಂಥ 4 ಪಾಯಿಂಟ್ಗಳನ್ನು ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವದಲ್ಲಿ ಬರೀಬಹುದು. ಪ್ರಶ್ನೆ 8, ಅರ್ಥವ್ಯವಸ್ಥೆಯ 3 ವಲಯಗಳನ್ನು ಕೇಳಿದರು. ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಪ್ರತಿಯೊಂದು ವಲಯದ ಅರ್ಥ ಉದಾಹರಣೆಗಳನ್ನು ಕೂಡ ಬರೆದರೂ ಕೂಡ ಈ ಉತ್ತರ ತಪ್ಪಾಗಲಾರ್ದು. ಸೊ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕನ್ಸೆಪ್ಟ್ ಇತ್ತು. ಓಕೆನಾ. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಪತ್ರಿಕೆ 9ನೇ ಪ್ರಶ್ನೆ,
ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಾರುಕಟ್ಟೆಗಳಲ್ಲಿ ಖರೀದಿಯ ಜೋಡಣೆ ನಡೀತದೆ, ಮಾರಾಟ ವಿಕ್ರಯ ನಡೀತದೆ, ಸಾಗಾಣಿಕೆ, ಶೇಖರಣೆ, ಉಗ್ರಾಣ, ಮಾರುಕಟ್ಟೆ ಸಂಶೋಧನೆ ಅಂತಕ್ಕಂಥದ್ದೆಲ್ಲ ಏನಪ್ಪ ಅಂತಂದರೆ ಮಾರುಕಟ್ಟೆ ನಿರ್ವಹಿಸ್ತಕ್ಕಂಥ ಕಾರ್ಯಗಳ ಪಟ್ಟಿಗೆ ಸೇರ್ತದೆ. ಲಾಸ್ಟ್ ಪ್ರಶ್ನೆ, ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಇಲ್ಲಿ ಪ್ರಾಥಮಿಕ ಕಾರ್ಯ ಅಂತ ಬಂದರೆ ಹಣ ಕೇವಲ ಒಂದು ವಿನಿಮಯ ಮಾಧ್ಯಮ ಮತ್ತು ಮೌಲ್ಯಮಾಪನದ ಸಾಧನ. ಇನ್ನು ಪೂರಕ ಕಾರ್ಯಗಳು ಬಂದಾಗ ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ, ಮೌಲ್ಯದ ವರ್ಗಾವಣೆ ಅನ್ನೋದನ್ನು ನೀವು ಬರೀಬೇಕು. ಲಾಸ್ಟ್ ಇತರೆ ಕಾರ್ಯಗಳು ಅಂತಂದಾಗ ಅದು ಸಾಲದ ತಳಹದಿ, ಬಂಡವಾಳದ ಉತ್ಪಾದಕತೆಯ ಹೆಚ್ಚಳ ಅನ್ನೋದನ್ನು ಕೂಡ ಬರೀಬೋದು. ಸೊ ಶಾರ್ಟ್ಲಿಯಾಗಿ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕೂಡ ಹಾಕ್ತೀವಿ. ಸೊ ಕಲಿಕಾ ಫಲಗಳ ಆಧಾರದ ಮೇಲೆ ಅದನ್ನು ಕೂಡ ನೋಡಿ. ಆಲ್ ಸಬ್ಜೆಕ್ಟಲ್ಲಿ ಕೂಡ ಅವೈಲೇಬಲ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.